ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಸೆಪ್ಟೆಂಬರ್ 29ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ 2030ರ ವೇಳೆಗೆ ವಿಶ್ವದ ಮೊದಲ ಮುಚ್ಚಿದ ಇಂಧನ ಚಕ್ರ ಪರಮಾಣು ವಿದ್ಯುತ್ ವ್ಯವಸ್ಥೆ ಕ್ಲೋಸ್ಡ್ ಫ್ಯೂಲ್ ಸೈಕಲ್ ನ್ಯೂಕ್ಲಿಯರ್ ಪವರ್ ಸಿಸ್ಟಮ್ ಅನ್ನು ಯಾರು ಘೋಷಿಸಿದರು? ಸರಿಯಾದಂಥ ಉತ್ತರ ರಷ್ಯಾ. ಇತ್ತೀಚೆಗೆ ಸ್ವಾಯತ್ತ ಸಾರಿಗೆಗಾಗಿ ಮೊದಲ ಸಾವರೆನ್ ಮೊಬಿಲಿಟಿ ಕ್ಲೌಡ್ ಅನ್ನು ಯಾರು ಪ್ರಾರಂಭಿಸಿದರು? ಸರಿಯಾದಂತಹ ಉತ್ತರ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಇತ್ತೀಚೆಗೆ ಯಾವ ರಾಜ್ಯದ ಡುಗಾಂಗ್ ಸಂರಕ್ಷಣಾ ಮೀಸಲು ಪ್ರದೇಶವು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCNನಿಂದ ಮಾನ್ಯತೆ ಪಡೆದಿದೆ? ಸರಿಯಾದಂತಹ ಉತ್ತರ ತಮಿಳುನಾಡು. ಇತ್ತೀಚೆಗೆ ಭಾರತವು ಯಾವುದನ್ನು ವಿಶ್ವಸಂಸ್ಥೆಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಕೇಂದ್ರದ ಶ್ರೇಷ್ಠತೆ ಎಂದು ಹೆಸರಿಸಿದೆ? ಸರಿಯಾದಂತಹ ಉತ್ತರ IIT ಮದ್ರಾಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್. ಇತ್ತೀಚೆಗೆ ಅರಣ್ಯಗಳ ಪರಿಸರ ಲೆಕ್ಕಪತ್ರ 2025 ವರದಿಯನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಸರಿಯಾದಂತಹ ಉತ್ತರ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ. ಇತ್ತೀಚೆಗೆ ಅಟಲ್ ಇನ್ನೋವೇಷನ್ ಮಿಷನ್, ಅಟಲ್ ಟಿಂಕರಿಂಗ್ ಲ್ಯಾಬ್ಸ್, ATL ಸಾರಥಿ ಮತ್ತು ಗಡಿ ಪ್ರದೇಶ ಕಾರ್ಯಕ್ರಮವನ್ನು ಎಲ್ಲಿ ಪ್ರಾರಂಭಿಸಿದೆ? ಸರಿಯಾದಂತಹ ಉತ್ತರ ಜಮ್ಮು ಮತ್ತು ಕಾಶ್ಮೀರದ ಕಾಶ್ಮೀರ ವಿಶ್ವವಿದ್ಯಾಲಯದಲ್ಲಿ. ಇತ್ತೀಚೆಗೆ ಮಿಕೋಯನ್ ಗುರೆವಿಚ್ 21 MiG-21 ವಿಮಾನಗಳ ನಿವೃತ್ತಿ ಸಮಾರಂಭ ಎಲ್ಲಿ ನಡೆಯಿತು? ಸರಿಯಾದಂತಹ ಉತ್ತರ ಚಂಡೀಗಢ. ಇತ್ತೀಚೆಗೆ ಆಯುಷ್ ಸಚಿವಾಲಯವು ತನ್ನ ರೀತಿಯ ಮೊದಲ ಸಂಯೋಜಿತ ನರಪುನರ್ವಸತಿ ಕೇಂದ್ರ ಪ್ರಯಾಸ್ ಅನ್ನು ಎಲ್ಲಿ ಪ್ರಾರಂಭಿಸಿತು? ಸರಿಯಾದಂತಹ ಉತ್ತರ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ, ಗೋವಾ, AIIA ಗೋವಾ. ಇತ್ತೀಚೆಗೆ ಬಿಗ್ ಬ್ಯಾಶ್ ಲೀಗ್ಗೆ ಸೇರಿದ ಮೊದಲ ಭಾರತೀಯ ಯಾರು? ಸರಿಯಾದಂತಹ ಉತ್ತರ ರವಿಚಂದ್ರನ್ ಅಶ್ವಿನ್. ಇತ್ತೀಚೆಗೆ ವಲಸಿಗರಿಗೆ ಮೊದಲ ರೀತಿಯ ಆರೋಗ್ಯ ಮತ್ತು ಅಪಘಾತ ವಿಮಾ ಯೋಜನೆಯಾದ ನೋರ್ಕಾ ಕೇರ್ ಅನ್ನು ಯಾರು ಪ್ರಾರಂಭಿಸಿದರು? ಸರಿಯಾದಂತಹ ಉತ್ತರ ಕೇರಳ. ಇತ್ತೀಚೆಗೆ ಭಾರತವು ಕಡ್ಡಾಯ ಪರವಾನಗಿ ಮತ್ತು ಫೀಡ್ಸ್ಟಾಕ್ ಪ್ರಮಾಣಪತ್ರಗಳ ಅವಶ್ಯಕತೆಗಳೊಂದಿಗೆ ಯಾವ ಎಥೆನಾಲ್ ಅನ್ನು ರಫ್ತಿಗೆ ಅನುಮತಿಸಿತು? ಸರಿಯಾದಂತಹ ಉತ್ತರ ಸೆಕೆಂಡ್ ಜನರೇಷನ್ ಎಥೆನಾಲ್, 2G ಎಥೆನಾಲ್. ಇತ್ತೀಚೆಗೆ ಕೇಂದ್ರ ಸಚಿವ ಭೂಪೇಂದರ್ ಯಾದವ್ ನೇಟಿವ್ ಫುಡ್ ಮ್ಯಾಟರ್ಸ್ ಇನಿಷಿಯೇಟಿವ್ ಅನ್ನು ಎಲ್ಲಿ ಉದ್ಘಾಟಿಸಿದರು? ಸರಿಯಾದಂತಹ ಉತ್ತರ ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿರುವ GEV ಗೋವರ್ಧನ್ ಇಕೋ ವಿಲೇಜ್ನಲ್ಲಿ. ಇತ್ತೀಚೆಗೆ 6ನೇ ನದಿ ಉತ್ಸವ ಎಲ್ಲಿ ಪ್ರಾರಂಭವಾಯಿತು? ಸರಿಯಾದಂತಹ ಉತ್ತರ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದ ಆರ್ಟ್ಸ್, ನವದೆಹಲಿ, IGNCA ನವದೆಹಲಿಯಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳಲು
ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.